ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವೀಕ್ಷಕರಿಗೆ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ನಾವು ಪುರಾಣಗಳು ಅಂದರೆ ಏನೋ, ಆ ಪುರಾಣಗಳ ಮಹತ್ವ ಏನೋ, ಒಟ್ಟು ಎಷ್ಟು ಪುರಾಣಗಳಿವೆ ಎಂಬುದನ್ನು ತಿಳ್ಕೊಂಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ನಾವು ಆ 18 ಪುರಾಣಗಳು, ಅವುಗಳ ಸಾರಾಂಶದ ಬಗ್ಗೆ ತಿಳ್ಕೊಳ್ಳೋಣ. ಈ ನಮ್ಮ ರಾಮಾಯಣ ಮಹಾಭಾರತಗಳ ಮುಂದುವರೆದ ಭಾಗವೇ ಪುರಾಣ. ಆದ್ದರಿಂದ ಒಂದು ಪ್ರಸಿದ್ಧವಾದ ವಾಕ್ಯ ಇದೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ. ಅಂದರೆ ವೇದಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಶ್ರುತಿ ಮತ್ತು ಸ್ಮೃತಿ ಮತ್ತು ಪುರಾಣಗಳ ಮೂಲಕವೇ ಅಂತ. ಪುರಾಣಗಳು ಈ ವೇದಗಳ ಇದನ್ನು ಪ್ರಮುಖವಾದ ವಿಷಯಗಳನ್ನು ಉಪಬ್ರಹ್ಮಣ ಅಂದರೆ ವಿವರಿಸತ್ವೆ ಅಂತ. ಈ 18 ಪುರಾಣಗಳಲ್ಲಿ 6 ವಿಷ್ಣುವಿಗೆ ಸಂಬಂಧಿಸಿದ್ದು, 6 ಬ್ರಹ್ಮನಿಗೆ ಸಂಬಂಧಿಸಿದ್ದು, 6 ಶಿವನಿಗೆ ಸಂಬಂಧಿಸಿದ್ದು. ಈ ಪುರಾಣಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಒಬ್ಬೊಬ್ಬ ದೇವತೆಗಳ ಮಹತ್ವವನ್ನು ನಾವು ತಿಳ್ಕೊಳ್ತೀವಿ, ಒಬ್ಬೊಬ್ಬ ದೇವತೆಯ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೊಳ್ತೀವಿ. ಉದಾಹರಣೆಗೆ ವಿಷ್ಣು ಪುರಾಣದಲ್ಲಿ ಸಮುದ್ರ ಮಥನದ ಕತೆ, ಧ್ರುವ ಪ್ರಹ್ಲಾದರ ಅದ್ಭುತವಾದ ಕತೆ, ಜಡಭರತನ ಕಥೆಯನ್ನು ನೋಡ್ತೀವಿ. ಅದರ ಜೊತೆಗೆ ಮನು ಯಾರು, ಮನ್ವಂತರ ಅಂದರೆ ಏನು, ಮತ್ತು ವರ್ಣ ಆಶ್ರಮ ಧರ್ಮ ಅಂದ್ರೇನು, ಧರ್ಮವನ್ನು ನಾವು ಹೇಗೆ ಆಚರಿಸಬೇಕು, ಧರ್ಮದ ಲಕ್ಷಣಗಳೇನು, ಸತ್ಯ ಋತಗಳನ್ನು ಉಳ್ಳದ್ದು ಧರ್ಮ, ಆ ಧರ್ಮವನ್ನು ಎಲ್ಲರೂ ಎಲ್ಲ ಕಾಲದಲ್ಲೂ ಪರಿಪಾಲಿಸೋ ಅನ್ನೋದ್ರ ಬಗ್ಗೆ, ಮತ್ತು ನಮ್ಮಲ್ಲಿ ಹುಟ್ಟಿನಿಂದ ಪ್ರಾರಂಭಿಸಿ ಕೊನೆಯವರೆಗೆ ಇರತಕ್ಕಂಥ 16 ಸಂಸ್ಕಾರಗಳು, ಅದರ ಜೊತೆಗೆ ಶ್ರಾದ್ದ ಕಲ್ಪದ ಬಗ್ಗೆ ನಾವು ವಿಷ್ಣು ಪುರಾಣದಲ್ಲಿ ತಿಳ್ಕೊಳ್ತೀವಿ. ಅದು ಮುಂದುವರೆದ ಭಾಗವಾಗಿ ಅದರಲ್ಲಿ ಉರ್ವಶಿ, ಯಯಾತಿ, ರಾಮ, ಕೌರವ, ಪಾಂಡವರು, ಶೈಶುನಾಗ, ನಂದರು, ಮೌರ್ಯರ ವಂಶದ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನು ಈ ವಿಷ್ಣು ಪುರಾಣದಲ್ಲಿ ತಿಳ್ಕೊಳ್ತೀವಿ. ಹಾಗೆಯೇ ನಾರದ ಪುರಾಣದಲ್ಲಿ ರುಕ್ಮಾಂಗದ ಕಥೆ ಬರುತ್ತೆ. ಏಕಾದಶಿಯನ್ನು ಯಾಕೆ ಆಚರಿಸಬೇಕು, ಏಕಾದಶಿಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾರದ ಸನತ್ ಕುಮಾರರ ಸಂವಾದದಲ್ಲಿ ನಾವು ತಿಳ್ಕೊಳ್ತೀವಿ. ಇದು ವಿಷ್ಣು ಭಕ್ತಿ ಪ್ರಧಾನವಾದ್ದು. ಭಾಗವತ ಪುರಾಣ ಇದು ಅತ್ಯಂತ ಸ್ವಲ್ಪ ಕಷ್ಟವಾದ ಪುರಾಣ. ಆದ್ದರಿಂದ ಒಂದು ವಾಕ್ಯ ಇದೆ, ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ಅಂದರೆ ವಿದ್ವಾಂಸರಿಗೆ ಪರೀಕ್ಷೆ ಯಾವುದರಲ್ಲಾಗತ್ತೆ ಅಂದರೆ ಭಾಗವತವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಭಾಗವತವನ್ನು ವಿವರಿಸೋದ್ರಲ್ಲಿ ಅಂತ. ಇಲ್ಲಿ ಕಪಿಲ ದೇವಹೂತಿಯ ಸಂವಾದದ ಮೂಲಕ ಶ್ರೀಕೃಷ್ಣನ ಜನನ, ಬಾಲ್ಯ, ಅವನ ಒಂದು ಕೌಶಲಗಳು, ಅವನ ಪ್ರಸಂಗಗಳು, ಲೀಲೆ, ಅವತಾರಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತೀವಿ. ನಮ್ಮ ಪ್ರಾಚೀನ ಭಾರತೀಯ ಪಂಚಾಂಗದಂತೆ ಉಗಾದಿಯಿಂದ ಪ್ರಾರಂಭಿಸಿ ಶಿವ ಮಾಹಾತ್ಮ್ಯದವರೆಗೆ, ಶಿವನ ದಿವಸದವರೆಗೆ ಹಲವಾರು ವ್ರತಗಳು ಬರುತ್ತೆ, ಎಲ್ಲರೂ ಆಚರಿಸ್ತಾರೆ. ಈ ವ್ರತಗಳ ಮಹಿಮೆ ಏನು, ಈಗ ಗೊತ್ತೋ ಗೊತ್ತಿಲ್ಲದೇನೋ ಕೆಲವರು ತಪ್ಪುಗಳನ್ನು ಮಾಡ್ತಾರೆ. ಮಹಾಪಾತಕಗಳು ಅಂತ ಅದನ್ನು ವಿಷ್ಣು ಭಾಗವತ ಪುರಾಣದಲ್ಲಿ ತಿಳಿಸ್ತಾರೆ. ಆ ಪಾತಕಗಳನ್ನು ಮಾಡಿದ್ರೆ ಏನು ಅದಕ್ಕೆ ಪ್ರಾಯಶ್ಚಿತ್ತವನ್ನು ನಾವು ಮಾಡಿಕೊಳ್ಬೇಕು ಅನ್ನೋದನ್ನು ಈ ಗರುಡ ಪುರಾಣದಲ್ಲಿ ತಿಳಿಸ್ತಾರೆ. ಅದರ ಜೊತೆಗೆ ಶಿವ ಪಂಚಾಯತನ ಪೂಜೆ ಹೇಗೆ ಮಾಡಬೇಕು, ಇದರ ಜೊತೆಗೆ ಈ ಗರುಡ ಪುರಾಣದಲ್ಲಿ ರಾಮಾಯಣ ಮಹಾಭಾರತದ ಕತೆ, ಹರಿವಂಶದ ಕತೆ, ಜ್ಯೋತಿಷ್ಶಾಸ್ತ್ರದ ಮಹತ್ವ, ಶಕುನಗಳು, ಸಾಮುದ್ರಿಕ ಶಾಸ್ತ್ರ, ವೈದ್ಯಶಾಸ್ತ್ರ, ವ್ಯಾಕರಣಕ್ಕೆ ಬೇಕಾದಂಥ ಛಂದಸ್ಸು, ವ್ಯಾಕರಣ, ರತ್ನ ಪರೀಕ್ಷೆ, ಇವುಗಳೆಲ್ಲದರ ವಿಷಯಗಳನ್ನು ತಿಳ್ಕೊಳ್ತೀವಿ. ಅದ್ರ ಜೊತೆಗೆ ಪ್ರೇತ ಕಲ್ಪ, ನರಕ, ಗಯಾ ಮಹಿಮೆ, ಪ್ರಯಾಗದ ಮಹಿಮೆ, ಶ್ರಾದ್ದ ವರ್ಣನೆ, ಇದೆಲ್ಲವೂ ಕೂಡ ಗರುಡ ಪುರಾಣದಲ್ಲಿ ಬರುತ್ತೆ. ಅದೇ ರೀತಿ ಪದ್ಮ ಸಂಬಂಧಿ ಪಾದ್ಮ ಪುರಾಣ. ಈ ಪಾದ್ಮ ಪುರಾಣದಲ್ಲಿ ಜಗತ್ತಿನಲ್ಲಿ ಸೃಷ್ಟಿ ಹೇಗೆ ಉಂಟಾಗುತ್ತೆ, ಚೇತನ ಅಚೇತನ ವಸ್ತುಗಳು ಹೇಗೆ ಜನಿಸಿದ್ವು, ಭೂಮಿ, ಸ್ವರ್ಗ, ಪಾತಾಳ, ಉತ್ತರ ಭಾರತ, ಉತ್ತರಾಖಂಡ, ಮತ್ತು ಶ್ರಾದ್ದ ತತ್ವ, ಪುಷ್ಕರದ ಮಹಿಮೆ, ದುರ್ಗೆಯ ಉಪಾಸನೆ, ವ್ರತಗಳು, ಪತಿವ್ರತ ಮಹಾತ್ಮ್ಯ, ರಾಮ ಶಕುಂತಲೆಯರ ಕಥೆ, ರಾಧಾ ಜನ್ಮಾಷ್ಟಮಿ, ಮುಂದೆ ಕಾರ್ತೀಕ ಮಾಸದ ಪೂಜಾ ಫಲಗಳನ್ನು ಈ ಒಂದು ಪಾದ್ಮ ಪುರಾಣದಲ್ಲಿ ತಿಳ್ಕೊಳ್ತೀವಿ. ಅದೇ ರೀತಿಯಲ್ಲಿ ವರಾಹ ಪುರಾಣ, ಇದರಲ್ಲಿ ವರಾಹ ರೂಪಿಯಾದಂಥ ವಿಷ್ಣು ಹೇಗೆ ಆ ಭೂದೇವಿಯ ಒಂದು ಸ್ವರ್ಣ ಕುಂಡಲಗಳನ್ನು ಹಿರಣ್ಯಾಕ್ಷನಿಂದ ರಕ್ಷಿಸಿದ ಅನ್ನೋ ಒಂದು ಕತೆ. ಅದ್ರ ಜೊತೆಗೆ
ವೈಷ್ಣವರು ಯಾವ ರೀತಿಯಾದಂಥ ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನಗಳನ್ನು ಮಾಡಬೇಕು ಮತ್ತು ಶಿವ ಪರಿವಾರ ಅದರ ಒಂದು ಪರಿವಾರದ ವೈಶಿಷ್ಟ್ಯ, ತಪ್ಪು ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಮತ್ತು ದೇವಾಲಯಗಳನ್ನು ಹೇಗೆ ಆ ದೇವಾಲಯಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕಿರ್ತಕ್ಕಂಥ ಸ್ಥಳ ಮಹಿಮೆ, ಆ ಒಂದು ಕ್ಷೇತ್ರ ಮಹಿಮೆ, ಅಲ್ಲಿರ್ತಕ್ಕಂತಹ ದೇವಾದಿ ದೇವತೆಗಳ ವರ್ಣನೆ, ಯಾವ ದಿಕ್ಕಿನಲ್ಲಿ ದೇವಾಲಯ ಸ್ಥಾಪಿಸಬೇಕು, ಯಾವ ದಿಕ್ಕಿನಲ್ಲಿ ದೇವರು ಇರಬೇಕು, ಇದೆಲ್ಲದರ ಬಗ್ಗೆ ವಿಸ್ತಾರವಾಗಿ ವರಾಹ ಪುರಾಣದಲ್ಲಿ ತಿಳಿಸ್ತಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಇದು ಹಲವಾರು ಉಪಾಖ್ಯಾನಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ಅದರಲ್ಲಿ ಆಧ್ಯಾತ್ಮ ಪುರಾಣವನ್ನು ನೋಡ್ತೀವಿ. ಆಮೇಲೆ ಅಗಸ್ತ್ಯ ಹಯಗ್ರೀವ ಸಂವಾದದಲ್ಲಿ ಲಲಿತಾ ಸಹಸ್ರನಾಮವನ್ನು ಏಕೆ ಪಠಿಸಬೇಕು, ಆ ಲಲಿತೆ ಅಥವಾ ಪಾರ್ವತಿಯ 1000 ನಾಮಗಳ ಒಂದೊಂದರ ವೈಶಿಷ್ಟ್ಯ ಏನು ಅನ್ನೋದನ್ನು ವಿಸ್ತಾರವಾಗಿ ತಿಳಿಸ್ತಾರೆ ಈ ಒಂದು ಬ್ರಹ್ಮಾಂಡ ಪುರಾಣದಲ್ಲಿ. ನಂತರದಲ್ಲಿ ಬರ್ತಕ್ಕಂಥದ್ದು ಬ್ರಹ್ಮ ವೈವರ್ತ ಪುರಾಣ. ಇದರಲ್ಲಿ ಬ್ರಹ್ಮನಿಂದ ಈ ಜಗತ್ತು ಮೊಟ್ಟ ಮೊದಲು ಹೇಗೆ ಸೃಷ್ಟಿಯಾಯಿತೋ, ಚರಾಚರ ವಸ್ತುಗಳು ಹೇಗೆ ಸೃಷ್ಟಿಯಾದವು, ಅದರಲ್ಲಿ ಪ್ರಕೃತಿಯ ಭಾಗ ಏನು, ಪ್ರಕೃತಿಯ ಮೂಲ ತತ್ವವೇ ಲಕ್ಷ್ಮಿ ಅಥವಾ ಸರಸ್ವತಿ ಮತ್ತು ದುರ್ಗಿ, ಹೇಗೆ ಅವರು ತಮ್ಮ ತಮ್ಮ ಒಂದು ಅಧಿಕಾರಕ್ಕೆ ಮತ್ತು ಕೆಲಸಕ್ಕೆ ತಕ್ಕಾಗೆ ಬೇರೆ ಬೇರೆ ರೂಪಗಳನ್ನು ಅವತಾರಗಳನ್ನು ತಾಳ್ತಾರೆ ಅನ್ನೋದ್ರ ಬಗ್ಗೆ, ಹಾಗೆ ಗಣೇಶನ ಬಗ್ಗೆ, ರಾಧಾ ಕೃಷ್ಣರ ಬಗ್ಗೆ ಮತ್ತು ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಅಸಂಖ್ಯವಾದ ತೀರ್ಥಕ್ಷೇತ್ರಗಳ ಬಗ್ಗೆ ಅವುಗಳ ಸ್ಥಳ ಮಾಹಾತ್ಮ್ಯಗಳನ್ನು ತಿಳಿಸ್ಕೊಡ್ತಾರೆ ಈ ಒಂದು ಬ್ರಹ್ಮ ವೈವರ್ತ ಪುರಾಣದಲ್ಲಿ. ಅದೇ ರೀತಿಯಲ್ಲಿ ಮಾರ್ಕಾಂಡೇಯ ಪುರಾಣದಲ್ಲಿ ವ್ಯಾಸರ ಶಿಷ್ಯರಾದಂಥ ಜೈಮಿನಿಯರು ಮಾರ್ಕಾಂಡೇಯನೊಂದಿಗೆ ಸಂವಾದವನ್ನು ಮಾಡ್ತಾ ಭಗವಂತನ ಅವತಾರ ಯಾಕಾಗಿದೆ, 4 ಯುಗಗಳಲ್ಲಿ ಕೃತಯುಗ, ಆಮೇಲೆ ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ, ಇಲ್ಲಿ ಕಲಿಯುಗದಲ್ಲಿ ಇನ್ನೂ ಅವತಾರ ಆಗಬೇಕಾಗಿದೆ, ಕಲ್ಕಿ ಅವತಾರ ಬುದ್ಧನ ಅವತಾರವಾಗಿದೆ. ಈ ಒಟ್ಟು 9 ಅವತಾರಗಳು ಯಾಕಾಯಿತು, ಭಗವಂತನ ವೈಶಿಷ್ಟ್ಯ ಏನು, ಯಾತಕ್ಕೋಸ್ಕರ ಭಗವಂತ ಅಲ್ಲಿ ಅವತರಿಸಿದ, ಧರ್ಮದ ರಕ್ಷಣೆಗೋಸ್ಕರ, ದುಷ್ಟರ ನಾಶಕ್ಕೋಸ್ಕರ, ಶಿಷ್ಟರ ರಕ್ಷಣೆಗೋಸ್ಕರ ಮತ್ತು ಧರ್ಮವನ್ನು ಉದ್ಧರಿಸೋದಕ್ಕೋಸ್ಕರ, ಸನಾತನ ವೈದಿಕ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ಜನರೆಲ್ಲರೂ ಕೂಡ ಸುಖವಾಗಿ ಚೆನ್ನಾಗಿ ನೆಮ್ಮದಿಯಿಂದ ಧರ್ಮದಿಂದ ಬಾಳಲಿ ಅನ್ನೋದಕ್ಕೋಸ್ಕರ, ಮಾರ್ಗದರ್ಶನಕ್ಕೋಸ್ಕರ ಈ ಭಗವಂತನ ಅವತಾರನ ಮತ್ತು ಅವಶ್ಯಕತೆಯನ್ನು ವಿಸ್ತಾರವಾಗಿ ತಿಳಿಸಿ ಇದನ್ನು ಒಂದು ವೇದವನ್ನು ತಿಳಿದಂಥ ಒಂದು ಪಕ್ಷಿಯ ಮೂಲಕ ಉತ್ತರಿಸ್ತಾರೆ. ಇದರಲ್ಲೇನೆ ಈ ಮಾರ್ಕಾಂಡೇಯ ಪುರಾಣದಲ್ಲೇ ದೇವಿಯ ಬಗ್ಗೆ, ದೇವಿ ಪಾರ್ವತಿಯ ಮಾಹಾತ್ಮ್ಯದ ಬಗ್ಗೆ ವಿಸ್ತಾರವಾದ ವರ್ಣನೆ ಇರುವುದನ್ನು ನೋಡ್ತೀವಿ. ನಂತರದಲ್ಲಿ ಬರೋದು ಭವಿಷ್ಯ ಪುರಾಣ. ಭವಿಷ್ಯದಲ್ಲಿ ಕಲಿಯುಗದ ಕೊನೆಯಲ್ಲಿ ಜಗತ್ತು ಹೇಗಿರುತ್ತೆ, ನಾಗ, ಸೂರ್ಯ, ಅಗ್ನಿ ಪೂಜೆಯನ್ನು ಯಾತಿಗೆ ಮಾಡಬೇಕು, ಅದರ ಕಾರಣ ಏನು, ಸೃಷ್ಟಿಯ ವಿವರಣೆಯನ್ನು ಕೊಡ್ತಾರೆ ವಿಸ್ತಾರವಾಗಿ ಮತ್ತು ಎಲ್ಲ ಹಲವಾರು ಪ್ರಮುಖ ಕ್ಷೇತ್ರಗಳ ಒಂದು ಮಾಹಾತ್ಮ್ಯವನ್ನು ತಿಳಿಸ್ಕೊಡ್ತಾರೆ. ಕಲಿಯುಗದಲ್ಲಿ ನಡೀತಕ್ಕಂಥ ಘಟನೆಗಳ ಬಗ್ಗೆ ಈ ಭವಿಷ್ಯ ಪುರಾಣದಲ್ಲಿದೆ. ಅದು ಮಹಾಭಾರತದ ಖಿಲ ಅನ್ನೋ ಒಂದು ಭಾಗದಲ್ಲೂ ಕೂಡ ಇದೆ. ಅದು 15,000 ಶ್ಲೋಕಗಳಿವೆ ಅದರಲ್ಲಿ. ಇಲ್ಲಿ ಆಶ್ಚರ್ಯವೇನೆಂದರೆ ಇದು ನಂತರ ಸೇರಿಸಿದ್ದು ಅಂತ ಪ್ರಸಿದ್ಧ ಇತಿಹಾಸಜ್ಞರಾದಂಥ ಮಹಾಮಹೋಪಾಧ್ಯಾಯ PV ಕಾಣೆಯವರು, AD ಪುಸಲ್ಕರ್ ಅವರು, ಹರಪ್ರಸಾದ್ ಶಾಸ್ತ್ರಿಯವರು, JL ಶಾಸ್ತ್ರಿ ಮುಂತಾದವರು ಹೇಳ್ತಾರೆ. ಯಾಕೆ ಅಂದರೆ ಇದು ಯಾತಕ್ಕೆ ಆಮೇಲೆ ಬಂದಿದ್ದು ಅಂದರೆ ಕೆಲವು ಭಾಗಗಳು ಇದರಲ್ಲಿ ಆ್ಯಡಮ್ ಈವ್ ಕಥೆ ಇದೆ, ಆಮೇಲೆ ನೋವಾ ಆರ್ಕನ್ ಕಥೆ ಇದೆ, ತೈಮೂರ್ ಲಂಗನ ಕಥೆ ಇದೆ, ಜಯಚಂದ್ರ, ಪೃಥ್ವಿರಾಜ, ವರಾಹ ಮಿಹಿರ, ನಮ್ಮ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ನಿಂಬಾರ್ಕ, ಜಯದೇವ, ಕಬೀರ, ನಾನಕ್ ಮುಂತಾದವ್ರ ಕಥೆಗಳೆಲ್ಲ ಸೇರಿ ಹೋಗಿ ಭವಿಷ್ಯ ಪುರಾಣವಾಗಿದೆ. ನಂತರದಲ್ಲಿ ಬರ್ತಕ್ಕಂಥದ್ದು 11ನೇ ಪುರಾಣ ವಾಮನ ಪುರಾಣ. ಇದರಲ್ಲಿ ವಾಮನ ಅವತಾರ, ಈ ವಾಮನ ಹೇಗೆ ಕೊನೆಗೆ ತ್ರಿವಿಕ್ರಮನಾದ ಬಲಿಯಿಂದ ಈ ಭೂಮಿಯನ್ನು ರಕ್ಷಿಸಿದ, 3 ಹೆಜ್ಜೆ ಅವನು ಇದನ್ನು ಕೇಳಿ ದಾನವನ್ನಾಗಿ ಪಡೆದು 1 ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನು ವ್ಯಾಪಿಸಿ, ಇನ್ನೊಂದು ಹೆಜ್ಜೆಯಿಂದ ಇಡೀ ಸ್ವರ್ಗವನ್ನು ಬೇರೆ ಉತ್ತರ ಲೋಕವನ್ನು ವ್ಯಾಪಿಸಿ, 3ನೇ ಹೆಜ್ಜೆಯಿಂದ ಬಲಿಗೆ
ಅವನು ವರದಾನವನ್ನು ನೀಡುತ್ತಿದ್ದರ ಕಥೆಯನ್ನು ನಾವು ನೋಡ್ತೀವಿ. ಇದು ಶೈವ ಪ್ರಧಾನವಾದಂಥ ಪುರಾಣ. ಇಲ್ಲಿ ಲಿಂಗ ಪೂಜೆಯ ವೈಶಿಷ್ಟ್ಯ, ಯಾವ ಕಾರಣಕ್ಕೋಸ್ಕರ ಶಿವಲಿಂಗದ ಪೂಜೆಯನ್ನು ಮಾಡಬೇಕು, ಶೈವ ಕ್ಷೇತ್ರಗಳ ಮಹಾತ್ಮ್ಯ ಏನು, ಯಾವ ಕಾರಣಕ್ಕೋಸ್ಕರ ಶೈವ ಕ್ಷೇತ್ರಗಳಿಗೆ ಹೋಗಬೇಕು, ಅದರ ಜೊತೆಗೆ ಪಾರ್ವತಿ ಶಿವರ ಮಕ್ಕಳಾದಂತಹ ಗಣೇಶ ಸ್ಕಂದರ ಕಥೆ ವೃತ್ತಾಂತವನ್ನು ಈ ವಾಮನ ಪುರಾಣದಲ್ಲಿ ನೋಡ್ತೀವಿ. ನಂತರದಲ್ಲಿ ಬರೋದು ಬ್ರಾಹ್ಮ ಪುರಾಣ, ಬ್ರಹ್ಮನಿಗೆ ಸಂಬಂಧಿಸಿದ್ದು. ನಮ್ಮ ಇತಿಹಾಸಜ್ಞರು ಹೇಳೋ ಹಾಗೆ ಇದು ಅತ್ಯಂತ ಪ್ರಾಚೀನವಾದ ಆದಿಪುರಾಣ. ಇದು ಇಲ್ಲಿ ಬ್ರಹ್ಮನಿಂದ ದಕ್ಷನಿಗೆ ಸೃಷ್ಟಿಯ ವಿವರಣೆ, ಸೂರ್ಯವಂಶ, ಚಂದ್ರವಂಶ, ಉದಾಹರಣೆಗೆ ರಾಮನ ಸಂತತಿಯವರೆಲ್ಲ ಸೂರ್ಯವಂಶಕ್ಕೆ ಸೇರಿದವರು. ಆಮೇಲೆ ಪಾಂಡವಾದಿಗಳೆಲ್ಲರೂ ಕೂಡ ಚಂದ್ರವಂಶಕ್ಕೆ ಸೇರಿದವರು. ಅವರ ವರ್ಣನೆ, ಅಲ್ಲಿ ಬಂದಂತಹ ಎಲ್ಲ ರಾಜಾದಿರಾಜರ ವರ್ಣನೆ ಮತ್ತು ಶ್ರಾದ್ದವನ್ನು ಯಾಕೆ ಮಾಡಬೇಕು, ಶ್ರದ್ಧಾ ಹಿ ಪರಮಾಗತಿ ಅಂತ, ಶ್ರದ್ಧೆಯಿಂದ ಮಾಡಿದಂತಹ ಕಾರ್ಯವೇ ನಮ್ಮ ಗತಿಸಿದಂತಹ ಹಿರಿಯರಿಗೆ ನಮ್ಮ ಗೌರವವನ್ನು ಸಲ್ಲಿಸೋದೇ ಶ್ರಾದ್ದ. ಅದು ಮತ್ತು ಅದರೊಂದಿಗೆ ವರ್ಣ ಆಶ್ರಮ ಧರ್ಮ ಯಾತಕ್ಕೆ ಅದನ್ನು ಪರಿಪಾಲಿಸಬೇಕು, ಸ್ವರ್ಗ ನರಕಗಳ ಬಗ್ಗೆ ಇದರಲ್ಲಿ ನಾವು ವಿವರಣೆಯನ್ನು ನೋಡ್ತೀವಿ. ಹೀಗೆ ಈ 12 ಪುರಾಣಗಳಲ್ಲಿ ಅಂದರೆ ವಿಷ್ಣು ಪುರಾಣ ಮತ್ತು ಶಿವಪುರಾಣಗಳಲ್ಲಿ ನಾವು ವಿಷ್ಣು ಮಹಿಮೆ, ವಿಷ್ಣುವಿನ ಭಕ್ತಿ, ಶೈವ ಮಹಿಮೆ, ಶೈವ ಭಕ್ತಿ, ಆ ಒಂದು ಆಯಾಯ ತೀರ್ಥಕ್ಷೇತ್ರಗಳು, ಅದರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ವಿಸ್ತಾರವಾಗಿ ತಿಳ್ಕೊಳ್ಳೋಣ. ನಮಸ್ಕಾರ.